ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಆ್ಯಂಡ್ ಇವತ್ತು ನಮ್ಮ ಹೀರೆಕಾಯಿ ಗಿಡದಲ್ಲಿ ಒಂದು ಹೀರೆಕಾಯಿ ಸಿಕ್ಕಿದ್ದಾವೆ. ಸೊ ಈ ಫ್ರೆಶ್ ಆಗಿರೋಂಥ ಹೀರೆಕಾಯಿನ ಬಳಸ್ಕೊಂಡು ಇವತ್ತು ಒಂದು ಸ್ಪೆಷಲ್ ಆಗಿರೋವಂಥ ನಮ್ಮ ಹಳ್ಳಿ ಕಡೆ ಮಾಡುವಂಥ ಒಂದು ರೆಸಿಪಿನ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಕರಿಬೇವಿನ ಸೊಪ್ಪು ಕಿತ್ಕೊಂಡು ನಾನು ಈಗ ನೋಡಿ ಹೀರೆಕಾಯಿ ಎಷ್ಟು ಫ್ರೆಶ್ ಆಗಿದೆ. ಇದನ್ನೆಲ್ಲ ಸಿಪ್ಪೆ ತಕ್ಕೊಂಬಿಡೋಣ. ಸಿಪ್ಪೆ ತೆಕ್ಕೊಳ್ಳೋದಂದರೆ ಸುಮ್ಮನೆ ಲೈಟಾಗಿ ಆ ರಿಡ್ಜಸ್ ಏನಿರ್ತವೆ ಅವು ಮಾತ್ರ ತೆಕ್ಕೋಬೇಕು. ತಕ್ಕೊಂಡು ಸಣ್ಣ ಸಣ್ಣದಾಗಿ ಹೀರೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ನಾನೀಗ. ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗೂ ಬೇಯುತ್ತೆ, ಈ ಸಾರಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು. ಈ ಕಟ್ ಮಾಡಿರೋವಂಥ ಹೀರೆಕಾಯಿನ ಒಂದು ಸಣ್ಣ ಕುಕ್ಕರ್ಗೆ ಹಾಕಿ ಒಂದೇ ಒಂದು ವಿಷಲ್ ಕೂಗಿಸ್ಕೋತಾ ಇದ್ದೀನಿ ನಾನು. ಏಕೆ ಅಂತಂದರೆ ಸ್ವಲ್ಪ ಬೇಗ ಆಗುತ್ತೆ, ಆಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಸೊ ಆಬ್ವಿಯಸ್ಲಿ ಚೆನ್ನಾಗಿ ಬೆಂದರೆ ಒಳ್ಳೆ ರುಚಿ ಕೊಡುತ್ತಲ್ವ ಸಾರಿಗೆ. ಹಾಗಾಗಿ ಪಟ್ ಅಂತ ಒಂದು ಸ್ವಲ್ಪ ಮಸಾಲೆ ರುಬ್ಕೊಂಬಿಡೋದ. ಸಿಂಪಲ್ಲಾಗಿರೋ ಮಸಾಲೆ, ಸ್ವಲ್ಪ ಕಾಯಿ, ಚೂರು ಚಕ್ಕೆ ತೊಗೋಬೇಕು. ತುಂಬ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ಕಡಲೆ, ಖಾರದ ಪುಡಿ, ಮಸಾಲೆ ಪುಡಿ ಎರಡನ್ನೂ ಹಾಕ್ಕೋತಾ ಇದ್ದೀನಿ ಇದಕ್ಕೆ ನಾನು. ಸ್ವಲ್ಪ ಕಟ್ ಮಾಡಿರೋವಂಥ ಈರುಳ್ಳಿ, ಇಷ್ಟೇ. ಈ ಮಸಾಲೆಗೆ ಚೆನ್ನಾಗಿ ನುಣುಪಾಗಿ ರುಬ್ಕೋಬೇಕು. ಈ ರುಬ್ಕೊಂಡಿದ್ದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆನೆಲ್ಲ ಚಟಪಟ ಅಂತ ಸಿಡಿಯೋವರೆಗೂ ಬಿಟ್ಟು ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ ನಾನು. ಕರಿಬೇವಿನ ಸೊಪ್ಪು ಹಾಕೊಂಡಾದ್ಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಕೋತಿದ್ದೀನಿ. ನಾನಿಲ್ಲಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಥಿನ್ ಸ್ಲೈಸ್ ಮಾಡ್ಕೋಬೋದು. ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ನಾನು ರುಬ್ಬಿರೋವಂಥ ಖಾರನ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಈ ಕುದೀತಾ ಇರೋವಂಥ ನೀರಿಗೆ ಅಥವಾ ಮಸಾಲೆ ನೀರಿಗೆ ಬೆಂದಿರೋವಂಥ ಹೀರೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಹೇಗೆ ಅಂತಂದರೆ ಒಂದು ರೌಂಡ್ ಥಿಕ್ನೆಸ್ ಬರಬೇಕು ಆ ಸಾಂಬಾರು. ಆ ರೀತಿ ಆದಾಗ ನಾನು 1 ಲೋಟ ಕಾದಿರೋವಂಥ ಹಾಲನ್ನ, ಆಗ್ತಾನೆ ಫ್ರೆಶ್ ಆಗಿ ಕಾದಿರೋವಂಥ ಹಾಲನ್ನ 1 ಲೋಟ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಇಷ್ಟೆಲ್ಲ ಆದಮೇಲೆ ಘಮ ಘಮ ಅನ್ನುವಂಥ ಹೀರೆಕಾಯಿ ವರ್ಕ ರೆಡಿಯಾಗಿದೆ. ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ.